ಈ ನಾಡಿನ ಎಲ್ಲ ಹಿಂದೂ ಬಾಂಧವರೇ, ತಮಗೆಲ್ಲ ತಿಳಿದಿರೋ ಹಾಗೆ ಧರ್ಮಸ್ಥಳ ಕ್ಷೇತ್ರ ಶ್ರೀ ಕ್ಷೇತ್ರ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರ ಇಡೀ ವಿಶ್ವದ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ ಅಂತ ಅತ್ಯಂತ ಹೆಮ್ಮೆಯಿಂದ ಬಯಸ್ತೇನೆ. ಪ್ರತಿ ಹಿಂದೂ ಕುಟುಂಬದವರು ವರ್ಷದಲ್ಲಿ ಒಮ್ಮೆ ಆದರೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಮಂಜುನಾಥೇಶ್ವರನ ಆಶೀರ್ವಾದವನ್ನು ಪಡೆದು ಶ್ರೀ ವೀರೇಂದ್ರ ಹೆಗಡೆ ಅವರ ದರ್ಶನವನ್ನು ಪಡೆದೇ ಅವ್ರಿಗೊಂದು ದೊಡ್ಡದಾಗಿರ್ತಕ್ಕಂಥ ಸಂತೋಷ ನೆಮ್ಮದಿ ಸಿಗುತ್ತೆ. ಭಾಳ ಹೆಮ್ಮೆಯಿಂದ ಹೇಳೋದಂದರೆ ಧರ್ಮಸ್ಥಳಕ್ಕೆ ಕೇವಲ ಹೋದರೆ ಖುಷಿ ಪಡಲ್ಲ, ನಮ್ಮವ್ರು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಬೇಕು, ದೇವಸ್ಥಾನಕ್ಕೆ ಬರಬೇಕು, ದರ್ಶನ ಪಡಿಬೇಕು, ಅಲ್ಲಿಯ ಪ್ರಸಾದ ಸ್ವೀಕರಿಸಿದ್ರೆ ಮಾತ್ರ ದೊಡ್ಡದಾಗಿರ್ತಕ್ಕಂಥ ಒಂದು ಮನಸ್ಸಿಗೆ ನೆಮ್ಮದಿ ಭಾವ ಕೊಡುವಂಥ ಕ್ಷೇತ್ರ. ಇಂಥ ಕ್ಷೇತ್ರಕ್ಕೆ ಇವತ್ತು ತೇಜೋವಧೆ ಮಾಡುವಂಥ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ. ಯಾರು ಎಡಪಂಥೀಯರು ಅಂತ ಹೇಳ್ತಾ ಇದ್ದಾರೋ ಅವರು ಇವತ್ತು ಮೊದಲು ಸೌಜನ್ಯದ ಹೆಸರಿನಲ್ಲಿ ತೇಜೋವಧೆ ಮಾಡೋಕ್ಕೆ ಕೈ ಹಾಕಿದ್ರು. ಕಳೆದ 8 ವರ್ಷಗಳಿಂದ ಧರ್ಮಸ್ಥಳದ ಹೆಸರನ್ನ ತೇಜೋವಧೆ ಮಾಡೋಕ್ಕೆ ಕೈ ಹಾಕಿದ್ರು, ಅದು ನಡೀಲಿಲ್ಲ, ಸಫಲಿಸಲಿಲ್ಲ. ಈಗ ಯಾವುದೋ ಒಬ್ಬ ಅನಾಮಿಕನ ಹೆಸರಿನಲ್ಲಿ ಅವನು ಅಲ್ಲಿರೋ ಇರ್ತಕ್ಕಂಥ ತಲೆ ಬುರುಡೆಯನ್ನು ತಂದು ತೋರಿಸಿ ನಾನು 100 ಹೆಣ ಹೂತಾಕಿದ್ದೀನಿ, 150 ಹೂತಾಕಿದ್ದೀನಿ ಅನ್ನೋ ಮಾತಿಗೆ ಶಕ್ತಿ ಕೊಟ್ಟಿದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಆ ರೀತಿ ತೀರ್ಮಾನ ತಗೊಳ್ಬಾರ್ದಾಗಿತ್ತು. ಅಲ್ಲಿರ್ತಕ್ಕಂಥ SP ಅರುಣ್ ಕುಮಾರ್ ಅವ್ರನ್ನ ಮಂಪ್ರು ಪರೀಕ್ಷೆ ಮಾಡಿ ನಾನು ಮುಂದೆ ಹೋಗ್ತೀನಿ ಅಂತ ಹೇಳಿದರು. ಆದರೆ ಬದಲಾಗಿ ಮಂಪ್ರು ಪರೀಕ್ಷೆ ಎಲ್ಲಿ SP ಮಾಡಿಬಿಡ್ತಾನೋ ಅಂತೇಳಿ ಆ ಎಡಪಂಥೀಯ ನಾಯಕರು ತಮಿಳುನಾಡು ಇಲ್ಲಿರ್ತಕ್ಕಂಥ ಯಾರು ರಿಟೈರ್ಡ್ IAS ಅಧಿಕಾರಿಗಳಿದ್ದಾರೋ ಅವರ ಮಾತಿಗೆ ಕಟ್ಟಿಬಿದ್ದು ಈ ಸರ್ಕಾರ SIT ರಚನೆಯನ್ನು ಮಾಡಿ ಆ ಅನಾಮಿಕನ ಕಾಡಿಗೆ ಕಳಿಸುವಂಥ ಕೆಲಸವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದಲ್ಲಿ ಇಡೀ ವಿಶ್ವದಲ್ಲಿ ಇವತ್ತು ದಿನ TV ಒಳಗೆ ಧರ್ಮಸ್ಥಳ ಹೆಸರು ಬರೋದ್ರ ಮೂಲಕ ತೇಜೋವಧೆ ಮಾಡೋಕ್ಕೆ ಕೆಲಸ ಕೈ ಹಾಕಿದ್ದಾರೆ. ನಮ್ಮೆಲ್ಲ ಹಿಂದೂಗಳಿಗೆ ಕಳೆದ 15 ದಿವಸದಿಂದ ಇದೊಂದು ದೊಡ್ಡ ನೋವಾಗಿದೆ. ಈ ನೋವನ್ನು ಹೇಗೆ ಪ್ರತಿಭಟಿಸೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಮನೆಯಲ್ಲಿ ಮನಸ್ಸಿನಲ್ಲಿ ಒದ್ದಾಡ್ತಾ ಇದ್ರು. ಆದರೆ ಈಗ ಅದಕ್ಕೆ ಶಕ್ತಿ ಕೊಂಡಿದೆ. ಒಂದು ಕಡೆಗೆ ಸ್ಥಳೀಯವಾಗಿರ್ತಕ್ಕಂಥ ಧರ್ಮಸ್ಥಳದ ಕ್ಷೇಮಾಭಿವೃದ್ಧಿ ಸಂಘಗಳು ಹುಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡೋಕ್ಕೆ ಶುರು ಮಾಡಿದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಇವತ್ತು ನಮ್ಮ ವಿಜಯ್ ಕುಮಾರ್ ದಿನಕರ್ ಇರ್ಬೋದು, ನಮ್ಮ ರಾಘವೇಂದ್ರ ತೀರ್ಥಹಳ್ಳಿ ರಾಘವೇಂದ್ರ ಇರ್ಬೋದು, ಹೀಗೆ ಮುಂತಾದ ಎಲ್ಲ ಪ್ರಮುಖರು ಇವತ್ತು ಧರ್ಮಸ್ಥಳದ ಭಕ್ತಾದಿಗಳನ್ನ ಸೇರಿಸಿ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಧರ್ಮಸ್ಥಳದ ತೇಜೋವಧೆ ತಕ್ಷಣ ನಿಲ್ಲಬೇಕು, ಯಾವುದೇ ಮಾಧ್ಯಮದವರು ಧರ್ಮಸ್ಥಳದ ತೇಜೋವಧೆಯನ್ನು ಮಾಡಬಾರದು ಅಂತ ಆಗ್ರಹ ಮಾಡುವಂಥ ಕೆಲಸಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಹಿಂದೂಗಳು ಸೌಜನ್ಯವರು, ಹಿಂದೂಗಳು ಸಮಾಧಾನಿಗಳು ಕಾಯ್ತಾ ಇದ್ದಾರೆ. ಅತಿರೇಕಕ್ಕೆ ಹೋದಾಗ ಹಿಂದೂ ಯಾವತ್ತೂ ನಿಲ್ಲಲ್ಲ. ಈಗಾಗಲೇ ನಮ್ಮೆಲ್ಲರ ಹೆಮ್ಮೆಯ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಿಂದುತ್ವವನ್ನು ಕಾಪಾಡೋಕ್ಕೋಸ್ಕರ ತನ್ನ ಸಂಘಟನೆಯನ್ನು ಬಲಿ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಘ ತೀರ್ಮಾನ ಮಾಡಿದೆ, ಧರ್ಮಸ್ಥಳದ ತೇಜೋವಧೆ ನಿಲ್ಲಬೇಕು ಅಂತ ಯೋಚನೆ ಮಾಡಿದೆ. ಹಾಗಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯನ್ನು ರಚನೆ ಮಾಡಿ ನಮ್ಮ ಜಗದೀಶ್ ಕಾರಂತ್ ಹಿಂದೂ ಹುಲಿ ಅವರನ್ನ ಸಂಚಾರತ್ವ ಕೊಟ್ಟು ಅವರು ಮುನ್ನಡೀತಾ ಇದ್ದಾರೆ. ಬರ್ತಕ್ಕಂಥ 24ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಧರ್ಮಸ್ಥಳದಲ್ಲೇನೆ ಇಡೀ ರಾಜ್ಯದಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಧರ್ಮಸ್ಥಳದ ಭಕ್ತಾದಿ ಬಂಧುಗಳು ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀವಿ, ನಾವೆಲ್ಲರೂ ಕೂಡ ಹೋಗೋಣ. 24ನೇ ತಾರೀಕು ಏನು ಸಂರಕ್ಷಣಾ ಸಮಿತಿ ವತಿಯಿಂದ ಯೋಚನೆ ಮಾಡಿರ್ತಕ್ಕಂಥ ಈ ಒಂದು ಸಂರಕ್ಷಣಾ ಸಮಾವೇಶದಲ್ಲಿ ಭಾಗವಹಿಸೋಣ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಣ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ವೀರೇಂದ್ರ ಹೆಗಡೆ ಅವರಿಗೆ ನೈತಿಕ ಬಲವನ್ನು ಕೊಡೋದ್ರ ಮೂಲಕ ಆ ಕುಟುಂಬಕ್ಕೆ ಶಕ್ತಿ ಕೊಡೋ ಕೆಲಸ ಒಂದು ಕಡೆ ಆದರೆ, ಹಿಂದೂ ಧರ್ಮ ಸುಮ್ಮನೆ ಇರಲ್ಲ ಅನ್ನೋ ಸಂದೇಶವನ್ನು ಇಡೀ ವಿಶ್ವಕ್ಕೆ ಕೊಡುವಂಥ ಕೆಲಸ ಮಾಡೋಣ. ದಯಮಾಡಿ ನೀವೆಲ್ಲರೂ ಕೂಡ ಎಲ್ಲ ಹಿಂದೂ ಬಾಂಧವರು 24ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಧರ್ಮಸ್ಥಳದಲ್ಲಿ ನಡೆಯಲಿರುವ ಸಂರಕ್ಷಣಾ ಸಮಾವೇಶಕ್ಕೆ ತಾವೆಲ್ಲರೂ ಬರಬೇಕು. ಆ ಮೂಲಕ ಎಚ್ಚರಿಕೆ ಕೊಡೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಶಿವಮೊಗ್ಗದ ಎಲ್ಲ ಸಂಘಟಕರು ಇಲ್ಲಿ ಜಾಗೃತಿಯನ್ನು ಮಾಡೋಕ್ಕೋಸ್ಕರ ಇವತ್ತು ಸೇರಿಸಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರಗಳು.